ಕಾಳಿಕಾದೇವಿ ಸಂಖ್ಯಾಶಾಸ್ತ್ರ ವಿಷಯ ಏನಂತಂದರೆ ನಿನ್ನೆ ನನಗೆ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಕಮೆಂಟ್ ಹಾಕಿದರು. ಏನಂತಂದರೆ ಮೊನ್ನೆ ನಾನು ಒಂದು ವನಸ್ಪತಿ ತೋರಿಸಿದ್ದೆ, ಅದರ ಬಗ್ಗೆ ಕಮೆಂಟ್ ಹಾಕಿದ್ರು. ನೀವು ಮೊನ್ನೆ ವನಸ್ಪತಿ ಹೇಳಿದ್ರಲ್ಲ, ಅದನ್ನು ಯಾವ ಥರ ಮಾಡ್ತೀರಾ, ಯಾವ ಥರ ಹೇಳ್ತೀರಾ, ನಮಗೊಂದು ಸ್ವಲ್ಪ ತೋರಿಸ್ರಿ, ಅದ್ರ ಬಗ್ಗೆ ಮಾಹಿತಿ ಕೊಡಂತ ಕೇಳಿದರು. ಅದರ ಸಂಬಂಧ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಮಾಹಿತಿ ಕೊಡ್ತಾ ಇದ್ದೀನಿ. ಮೊನ್ನೆ ಚಂದ್ರಗ್ರಹಣ ಇತ್ತಲ್ಲ, ಅವತ್ತು ನಾನು ಒಂದು ಸ್ವಲ್ಪ ವನಸ್ಪತಿ ಸಿದ್ಧಿ ಮಾಡಿದ್ದೆ. ಒಂದು 10ರಿಂದ ನಾನು ಒಂದು ಫೋಟೋ ರೆಡಿ ಮಾಡಿದ್ದೆ. ಯಾರಾದರೂ ನಮ್ಮ ಭಕ್ತಾಜಿಗಳು ಆತ್ಮೀಯತೆ ಇದ್ದಲ್ಲ ಅವ್ರಿಗೆ ನಾನು ಕೊಟ್ಟಿದ್ದೆ. ಆದರೂ ಅದ್ರ ಬಗ್ಗೆ ತಿಳಿಸ್ಕೊಡಿ, ನಾವು ಫೋಟೋ ಆಮೇಲೆ ಕೊಡಿದ್ರು ಇಷ್ಟ ಇರುತ್ತೆ, ಆದರೆ ಒಂದು ಸ್ವಲ್ಪ ತಿಳಿಸ್ಕೊಡು ಅಂತ ಹೇಳಿದರು. ಅದ್ರ ಸಂಬಂಧ ತಿಳಿಸ್ಕೊಡ್ತಾ ಇದ್ದೀನಿ. ಇದು ವನಸ್ಪತಿ ಫೋಟೋ, ಮೊನ್ನೆ ಚಂದ್ರಗ್ರಹಣದಲ್ಲಿ ಸಿದ್ಧಿ ಮಾಡಿದ್ದು. ಇದು ಏನಂತಂದರೆ ಹನುಮನ ಹಸ್ತ ಅಂತಾರೆ, ಇದು ನೆಲಸೂತಕ ಅಂತಾರೆ, ಇದು ಸರಸ್ವತಿ ತಪ್ಲ, ಮತ್ತು ಇದು ಮಯೂರಶಿಕೆ, ಮತ್ತು ಇದಕ್ಕೆ ತಲೆಬುಗಳ, 5 ದಳ ಪತ್ರಿ, ಇದು ಬೆನ್ನ ಹತ್ತಿ, ಇದು ರುದ್ರ ಜಡೆ, ಇದು ಲಕ್ಷ್ಮೀ ಜಡೆ, ಮತ್ತು ಇದು ರಾಜವಶ, ರಾಮಬಾಣ, ಹನುಮನ ಬಾಲ, ಮತ್ತು ಏನಪ್ಪ ಅಂದ್ರೆ ಲಕ್ಷ್ಮೀ ಜಡೆ ಅಂತಾರೆ. ಇದನ್ನ ಸಿದ್ಧಿ ಮಾಡಿ ಗ್ರಹಣ ಕಾಲದಲ್ಲಿ ಫೋಟೋ ಕಟ್ ಹಾಕಿದ್ದೀನಿ. ಮೊನ್ನೆ ನನ್ನ ವೀಕ್ಷಕರು ಏನಂತ ಕೇಳಿದ್ರು ಅಂತಂದ್ರೆ, ನಮಗೂ ಅದನ್ನು ಕೊಡಿ ಅಂತ ಕೇಳಿದ್ರು. ಆ ಥರ ಕೊಡಕ್ಕೆ ಬರಂಗಿಲ್ಲ. ಇದು ವರ್ಷದಲ್ಲಿ ಒಂದ್ಸಲ ಸಿಗುತ್ತೆ. ಇದು ಕಲ್ಲಿನ ತುದಿಯಲ್ಲಿ ಅಥವಾ ಕಲ್ಲಿನ ಇದರಲ್ಲಿ ಸೂಕ್ಷ್ಮವಾಗಿ ಬೆಳೆಯುತ್ತೆ. ಇವನ್ನ ನಾವು ಗ್ರಹಣ ಕಾಲದಲ್ಲಿ ಅಥವಾ ಪುಷ್ಯ ನಕ್ಷತ್ರದಲ್ಲಿ ಅಥವಾ ಇಂಥ ಒಳ್ಳೆ ನಕ್ಷತ್ರದಲ್ಲಿ ತೊಗೊಂಬಂದು ಇಟ್ಕೊಂಡಿರ್ತೀವಿ. ಇವನ್ನ ಯಾರಿಗಾದ್ರೂ ಕೇಳಿದ್ರೆ ಕೊಡಕ್ಕೆ ಬರಂಗಿಲ್ಲ. ನಾನು ಯಾರಿಗೂ ಕೊಡೋಕೆ ಬರೋಂಗಿಲ್ಲ. ಆದರೆ ಒಂದು ಸ್ವಲ್ಪ ನಾನು 4 ಜನ 5 ಜನ ಕೊಟ್ಟಿದ್ರೆ ಮತ್ತೆ ನಿಮಗೆ ಮುಂದೆ ಸಿಕ್ತಂದರೆ ನಾನು ಫೋಟೋ ತಲುಪಿಸ್ತೀನಿ. ನನ್ನ ವಾಟ್ಸಪ್ಪು ನಂಬರ್ ಇದೆ, ತೊಗೋಬೋದು. ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶ್ರೀ ಕಾಳಿಕಾದೇವಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ನನ್ನ ಇದನ್ನು ಫಾಲೋ ಮಾಡ್ಬೋದು, ನಿಮಗೆ ಸಿಗುತ್ತೆ. ಇದೇನಾದರೂ ಬೇಕಾದರೆ ನನ್ನ ವಾಟ್ಸಪ್ ನಂಬರ್ ಇದೆ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನು ಪೂಜೆ ಪುನಸ್ಕಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮನೆಯಲ್ಲಿ ಮಾಟ ಮಂತ್ರ ಮತ್ತು ಬ್ಯಾಕ್ ಮ್ಯಾಜಿಕ್ಕು, ಮನೆಯಲ್ಲಿ ಕಿರಿಕಿರಿ, ಹಣಕಾಸಿನ ತೊಂದರೆ, ಮತ್ತು ಶತ್ರುಗಳ ಕಿರಿಕಿರಿ ಮತ್ತು ಸಾಲ ಬಾಧೆ ಇವೆಲ್ಲ ಏನಿದ್ರು ಇದನ್ನ ಒಂದು 15ರಿಂದ 20 ದಿನ ಪೂಜೆ ಮಾಡಿದ್ರೆ ಇದರ ಪರಿಹಾರ ಆಗುತ್ತೆ. ಇದರ ಪೂಜೆ ಪುನಸ್ಕಾರ ಮಾಡಿ ಮತ್ತು ಪ್ರಯೋಗನೂ ಮಾಡಿ ನೋಡ್ಬೋದು. ಇದು ಕೆಲಸ 100ಕ್ಕೆ 100 ಮಾಡುತ್ತೆ. ನಾನು ಪೂಜೆ ಮಾಡಿನೇ ನಿಮಗೆ ಹೇಳ್ತಾ ಇರೋದು. ಬೇಕಾದ್ರೆ ನಿಮಗೆ ಒಂದು 15-20 ದಿನ ನೀವು ಪೂಜೆ ಮಾಡಿ ನೋಡಿ, ಇದ್ರದ್ದು ಏನು ತಾಕತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ವನಸ್ಪತಿ ಅಂದರೆ ಸಾಕ್ಷಾತ್ ಪರಮಾತ್ಮನ ಅವತಾರ. ಇವು ಏನಪ್ಪಾ ಅಂತಂದ್ರೆ ಪರಮಾತ್ಮ ಬರಂಗಿಲ್ಲ ಅಂತಾನೆ ವನಸ್ಪತಿಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ. ಇವನ್ನ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಿಮಗೆ 100ಕ್ಕೆ 100 ರಿಸಲ್ಟ್ ಸಿಗುತ್ತೆ. ನಾನು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ನಿಮ್ಗೆ ಏನಾದರೂ ಬೇಕಾತಂದ್ರೆ ನನ್ನ ಕೇಳಿ, ನಾನು ನಿಮಗೆ ಹೇಳ್ತೀನಿ.